ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಿಲ್ ಮಂಡನೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ವಿಧಾನಸಭೆಯಲ್ಲಿ ಮೀಸಲಾತಿ ವಿಧೇಯಕ ಮಂಡನೆ ಆಗಿದೆ ಅನ್ನೋದರ ಡೀಟೇಲ್ಸ್. ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯ ವಿಚಾರ ಬಿಲ್ ಅನ್ನ ಮಂಡಿಸಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಪರಿಶಿಷ್ಟ ಜಾತಿಗೆ 17.15%, ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ 4%. ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ ಮಂಡಿಸಿದ್ದಾರೆ ಕೊನೆಗೂ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಈ ಹಿಂದೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸೂಚಿಸಲಾಗಿತ್ತು. ಈ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಈ ಬಿಲ್ ಅನ್ನ ಮಂಡಿಸಿದ್ದಾರೆ ಎಚ್.ಕೆ. ಪಾಟೀಲ್. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲೂ ಕೂಡ ಬಿಲ್ ಮಂಡನೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಂವಿಧಾನದಲ್ಲಿ ಈ ರೀತಿ ಮೀಸಲಾತಿ ಕೊಡೋದಕ್ಕೆ ಅವಕಾಶವೇ ಇಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರ ಓಲೈಕೆ ರಾಜಕಾರಣದ ಮೊರೆ ಹೋಗಿದೆ ಅನ್ನುವಂತಹ ವಿಚಾರವನ್ನ ವಿಪಕ್ಷ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ರು. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲೂ ಕೂಡ ಬಿಲ್ ಮಂಡನೆ ಮಾಡಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಯಾವುದೇ ಕಾಮಗಾರಿಗಳ ಟೆಂಡರ್ ಕೊಡುವ ಸಂದರ್ಭದಲ್ಲೂ ಕೂಡ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಲೇಬೇಕು ಅನ್ನುವಂತಹ ವಿಚಾರ, ಅದರಲ್ಲೂ ಕೂಡ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅನ್ನುವಂತಹ ವಿಚಾರವನ್ನ ಈ ಹಿಂದೆ ಪ್ರಸ್ತಾಪ ಮಾಡಲಾಗಿತ್ತು. ಅಂದ್ರೆ 1 ಕೋಟಿ ತನಕ ಯಾವುದೇ ಕಾಮಗಾರಿ ನೀಡ್ತೀರಿ ಅಂತ ಆದ್ರೆ ಅಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನ ನೀಡಲೇಬೇಕು ಅನ್ನುವಂತಹ ವಿಚಾರ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲೂ ಕೂಡ ಬಿಲ್ ಮಂಡನೆಯಾಗಿದೆ. ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ಸಾಕಷ್ಟು ವಿರೋಧ ಈ ಬಿಲ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸೇರಿ ಜೆಡಿಎಸ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಯಾವಾಗ ಈ ಬಜೆಟ್ನಲ್ಲಿ ಈ ಒಂದು ವಿಚಾರ ಘೋಷಣೆ ಆಯಿತು, ಮುಸ್ಲಿಂ ಸಮುದಾಯ ಬಿ ಸಮುದಾಯ ಅಂತ ಉಲ್ಲೇಖ ಮಾಡಲಾಗಿದೆ. ಅದ್ರಲ್ಲಿ 2B ಸಮುದಾಯ ಇರತಕ್ಕಂಥದ್ದು ಮುಸ್ಲಿಂ ಸಮುದಾಯ. ಆ ಸಮುದಾಯಕ್ಕೆ ಸರ್ಕಾರಿ ಕಾಮಗಾರಿಗಳಲ್ಲಿ ಗುತ್ತಿಗೆ ನೀಡತಕ್ಕಂತಹ ಮೀಸಲಾತಿ 4% ಅನ್ನುವಂಥದ್ದು, ಅದು 2 ಕೋಟಿವರೆಗೆ ಅನ್ನುವಂಥದ್ದು ಒಂದು ಘೋಷಣೆ ಆಯಿತು. ಆಗ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಯಿತು. ಇದೊಂದು ಮುಸ್ಲಿಂ ಸಮುದಾಯದ ಪರವಾಗಿ ಇರತಕ್ಕಂತಹ ಬಿಲ್ ಅನ್ನುವಂಥದ್ದು. ಆದ್ರೆ ಈಗ ಮೊನ್ನೆಯಷ್ಟೇ ಕ್ಯಾಬಿನೆಟ್ಗಳಲ್ಲಿ ಇದನ್ನ ಬಿಲ್ ಅನ್ನ ಪಾಸ್ ಮಾಡಿಕೊಳ್ಳಲಾಗಿತ್ತು. ಈಗ ಅದನ್ನ ಸದನಕ್ಕೆ ತಂದು ಈಗ ಬಿಲ್ ಮಂಡನೆ ಆಗಿರ್ತಕ್ಕಂಥದ್ದು ಎಚ್.ಕೆ. ಪಾಟೀಲ್, ಸಿಎಂ ಪರವಾಗಿ ಎಚ್.ಕೆ. ಪಾಟೀಲ್ ಅವರು ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಿದ್ದಾರೆ. ಇನ್ನಷ್ಟೇ ಅದನ್ನ ಪರ್ಯಾಲೋಚನೆಗೆ ಬರಬೇಕಾಗಿದೆ. ಪರ್ಯಾಲೋಚನೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆ ಆಗುವಂತಹ ಸಾಧ್ಯತೆಗಳಿದಾವೆ. ಇದನ್ನ ವಿರೋಧಿಸಿ ಬಿಜೆಪಿ ಕೂಡ ವಾಕೌಟ್ ಮಾಡುವಂತಹ ಸಾಧ್ಯತೆಗಳಿದಾವೆ ಮತ್ತು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಅಲ್ಪಸಂಖ್ಯಾತರು ಇರತಕ್ಕಂತಹ ಮುಸ್ಲಿಂ ಸಮುದಾಯಕ್ಕೆ ಯಾಕೆ ನೀವು ಬಿಲ್ ಈ ಒಂದು ಮೀಸಲಾತಿಯನ್ನು ಕೊಡ್ತಾ ಇದ್ರಿ ಅನ್ನುವಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಸದನದಲ್ಲಿ ದಾಂಧಲೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಸದ್ಯಕ್ಕೆ ಬಿಲ್ ಮಂಡನೆ ಆಗಿದೆ. ಇವತ್ತೇ ಪರ್ಯಾಲೋಚನೆಗೆ ಈ ಒಂದು ಬಿಲ್ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಆ ಪರ್ಯಾಲೋಚನೆಗೆ ಬಂದಂತ ಸಂದರ್ಭದಲ್ಲಿ ಸದನದಲ್ಲಿ ಗದ್ದಲ ಆಗುವಂತಹ ಸಾಧ್ಯತೆಗಳು ಇದಾವೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. Here is a KPSC which cannot even give it 16,000 ಕೋಟಿ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಿಲ್ ಮಂಡನೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ವಿಧಾನಸಭೆಯಲ್ಲಿ ಮೀಸಲಾತಿ ವಿಧೇಯಕ ಮಂಡನೆ ಆಗಿದೆ ಅನ್ನೋದರ ಡೀಟೇಲ್ಸ್. ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯ ವಿಚಾರ ಬಿಲ್ ಅನ್ನ ಮಂಡಿಸಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಪರಿಶಿಷ್ಟ ಜಾತಿಗೆ 17.15%, ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ 4%.
ಅಲ್ಪಸಂಖ್ಯಾತರಿಗೆ ಶೇಕಡಾ 4ರಷ್ಟು ಮೀಸಲಾತಿಯ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ ಮಂಡಿಸಿದ್ದಾರೆ ಕೊನೆಗೂ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಈ ಹಿಂದೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸೂಚಿಸಲಾಗಿತ್ತು. ಈ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಈ ಬಿಲ್ ಅನ್ನ ಮಂಡಿಸಿದ್ದಾರೆ ಎಚ್.ಕೆ. ಪಾಟೀಲ್. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲೂ ಕೂಡ ಬಿಲ್ ಮಂಡನೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಂವಿಧಾನದಲ್ಲಿ ಈ ರೀತಿ ಮೀಸಲಾತಿ ಕೊಡೋದಕ್ಕೆ ಅವಕಾಶವೇ ಇಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರ ಓಲೈಕೆ ರಾಜಕಾರಣದ ಮೊರೆ ಹೋಗಿದೆ ಅನ್ನುವಂತಹ ವಿಚಾರವನ್ನ ವಿಪಕ್ಷ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ರು. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲೂ ಕೂಡ ಬಿಲ್ ಮಂಡನೆ ಮಾಡಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಯಾವುದೇ ಕಾಮಗಾರಿಗಳ ಟೆಂಡರ್ ಕೊಡುವ ಸಂದರ್ಭದಲ್ಲೂ ಕೂಡ ಮುಸ್ಲಿಮರಿಗೆ ಶೇಕಡಾ 4ರಷ್ಟು ಮೀಸಲಾತಿ ನೀಡಲೇಬೇಕು ಅನ್ನುವಂತಹ ವಿಚಾರ, ಅದರಲ್ಲೂ ಕೂಡ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅನ್ನುವಂತಹ ವಿಚಾರವನ್ನ ಈ ಹಿಂದೆ ಪ್ರಸ್ತಾಪ ಮಾಡಲಾಗಿತ್ತು. ಅಂದ್ರೆ 1 ಕೋಟಿ ತನಕ ಯಾವುದೇ ಕಾಮಗಾರಿ ನೀಡ್ತೀರಿ ಅಂತ ಆದ್ರೆ ಅಲ್ಲಿ ಮುಸ್ಲಿಮರಿಗೆ ಶೇಕಡಾ 4ರಷ್ಟು ಮೀಸಲಾತಿಯನ್ನ ನೀಡಲೇಬೇಕು ಅನ್ನುವಂತಹ ವಿಚಾರ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲೂ ಕೂಡ ಬಿಲ್ ಮಂಡನೆಯಾಗಿದೆ. ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ, ಸಾಕಷ್ಟು ವಿರೋಧ ಈ ಬಿಲ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸೇರಿ ಜೆಡಿಎಸ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಯಾವಾಗ ಈ ಬಜೆಟ್ನಲ್ಲಿ ಈ ಒಂದು ವಿಚಾರ ಘೋಷಣೆ ಆಯಿತು, ಮುಸ್ಲಿಂ ಸಮುದಾಯ ಬಿ ಸಮುದಾಯ ಅಂತ ಉಲ್ಲೇಖ ಮಾಡಲಾಗಿದೆ. ಅದ್ರಲ್ಲಿ 2B ಸಮುದಾಯ ಇರತಕ್ಕಂಥದ್ದು ಮುಸ್ಲಿಂ ಸಮುದಾಯ. ಆ ಸಮುದಾಯಕ್ಕೆ ಸರ್ಕಾರಿ ಕಾಮಗಾರಿಗಳಲ್ಲಿ ಗುತ್ತಿಗೆ ನೀಡತಕ್ಕಂತಹ ಮೀಸಲಾತಿ 4% ಅನ್ನುವಂಥದ್ದು, ಅದು 2 ಕೋಟಿವರೆಗೆ ಅನ್ನುವಂಥದ್ದು ಒಂದು ಘೋಷಣೆ ಆಯಿತು. ಆಗ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಯಿತು. ಇದೊಂದು ಮುಸ್ಲಿಂ ಸಮುದಾಯದ ಪರವಾಗಿ ಇರತಕ್ಕಂತಹ ಬಿಲ್ ಅನ್ನುವಂಥದ್ದು. ಆದ್ರೆ ಈಗ ಮೊನ್ನೆಯಷ್ಟೇ ಕ್ಯಾಬಿನೆಟ್ಗಳಲ್ಲಿ ಇದನ್ನ ಬಿಲ್ ಅನ್ನ ಪಾಸ್ ಮಾಡಿಕೊಳ್ಳಲಾಗಿತ್ತು. ಈಗ ಅದನ್ನ ಸದನಕ್ಕೆ ತಂದು ಈಗ ಬಿಲ್ ಮಂಡನೆ ಆಗಿರ್ತಕ್ಕಂಥದ್ದು ಎಚ್.ಕೆ. ಪಾಟೀಲ್, ಸಿಎಂ ಪರವಾಗಿ ಎಚ್.ಕೆ. ಪಾಟೀಲ್ ಅವರು ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಿದ್ದಾರೆ. ಇನ್ನಷ್ಟೇ ಅದನ್ನ ಪರ್ಯಾಲೋಚನೆಗೆ ಬರಬೇಕಾಗಿದೆ. ಪರ್ಯಾಲೋಚನೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆ ಆಗುವಂತಹ ಸಾಧ್ಯತೆಗಳಿದಾವೆ. ಇದನ್ನ ವಿರೋಧಿಸಿ ಬಿಜೆಪಿ ಕೂಡ ವಾಕೌಟ್ ಮಾಡುವಂತಹ ಸಾಧ್ಯತೆಗಳಿದಾವೆ ಮತ್ತು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಅಲ್ಪಸಂಖ್ಯಾತರು ಇರತಕ್ಕಂತಹ ಮುಸ್ಲಿಂ ಸಮುದಾಯಕ್ಕೆ ಯಾಕೆ ನೀವು ಬಿಲ್ ಈ ಒಂದು ಮೀಸಲಾತಿಯನ್ನು ಕೊಡ್ತಾ ಇದ್ರಿ ಅನ್ನುವಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಸದನದಲ್ಲಿ ದಾಂಧಲೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಸದ್ಯಕ್ಕೆ ಬಿಲ್ ಮಂಡನೆ ಆಗಿದೆ. ಇವತ್ತೇ ಪರ್ಯಾಲೋಚನೆಗೆ ಈ ಒಂದು ಬಿಲ್ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಆ ಪರ್ಯಾಲೋಚನೆಗೆ ಬಂದಂತ ಸಂದರ್ಭದಲ್ಲಿ ಸದನದಲ್ಲಿ ಗದ್ದಲ ಆಗುವಂತಹ ಸಾಧ್ಯತೆಗಳು ಇದಾವೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. Here is a KPSC which cannot even give it 16,000 ಕೋಟಿ